ಅರಬ್ ಆಕ್ರಂದನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗೂ ಮೊದಲು ನಿಮಗೆ ಒಂದು ವರದಿಯನ್ನು ತೋರಿಸಿದ್ವಿ. ಅಂದರೆ ಈಗಾಗಲೇ ಅದು ನಮ್ಮ ಕಾರ್ಯಕ್ರಮದಲ್ಲಿ ಕವರ್ ಸ್ಟೋರಿಯಲ್ಲಿ ಹೋಗಿದ್ದಂತಹ ವರದಿ. ಅರಬ್ ದೇಶಕ್ಕೆ ಹೋಗ್ತಕ್ಕಂಥ ಜನರನ್ನು ಅಲ್ಲಿನ ದೇಶದ ಜನರು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು, ಅಲ್ಲಿ ಯಾವ ರೀತಿ ದೌರ್ಜನ್ಯ ಶೋಷಣೆಗಳು ನಡೀತಾ ಇದೆ, ಅದರ ಜೊತೆಗೆ ಇಲ್ಲಿಂದ ವ್ಯವಸ್ಥಿತವಾಗಿ ಅವರನ್ನು ಅಲ್ಲಿಗೆ ಕಳಿಸ್ತಕ್ಕಂಥ ಒಂದು ಜಾಲ, ಮೋಸದ ಜಾಲ ಹೇಗೆ ಕಾರ್ಯಾಚರಣೆ ಮಾಡ್ತಾ ಇದೆ. ನಮ್ಮ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿ ಎಲ್ಲ ವಿವರವನ್ನು ಬಯಲು ಮಾಡಿತ್ತು. ಈ ವಿಚಾರ ಕುರಿತಂತೆ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ಜನ ಅತಿಥಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಹಿರಿಯ ವಕೀಲರು MT ನಾಣಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಶಿವಾನಂದ, ಇವರು ಸೌದಿಗೆ ಹೋಗಿ ಬಂದವರು, ಡ್ರೈವರ್ ಕೆಲಸವನ್ನು ಮಾಡಿ ಸಾಕಷ್ಟು ನೋವನ್ನು ಉಂಡು ಬಂದವರು. ಶಿವಾನಂದ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಸ್ತ್ರೀ ಜಾಗೃತಿ ಸಮಿತಿಯ ಕಾರ್ಯದರ್ಶಿ, ಸಾಮಾಜಿಕ ಕಾರ್ಯಕರ್ತರು ಗೀತಾ ಮೆನನ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕವರ್ ಸ್ಟೋರಿ ತಂಡದ ನಾಯಕಿ, ಅಂದರೆ ಈ ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿದಂತಹವರು ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ಶಿವರು ನಮ್ಮ ಜೊತೆ ಇದ್ದಾರೆ. ವಿಜಯಲಕ್ಷ್ಮಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಮಂಗಳೂರು ಸ್ಟುಡಿಯೋದಿಂದ ಸಾಮಾಜಿಕ ಹೋರಾಟಗಾರರು ಮುನೀರ್ ಕಾಟಿಪಳ್ಳ ಅವರು ಇದ್ದಾರೆ. ಮುನೀರ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಮ ಚರ್ಚೆನ ಆರಂಭ ಮಾಡೋಣ. ಸರ್, ನಾಣಯ್ಯ ಅವರಿಂದ ಆರಂಭ ಮಾಡಿಬಿಡ್ತೀನಿ. ಮೊದಲಿಗೆ, ಇಂಥ ಸಾಕಷ್ಟು ಕೇಸಸ್ ನೀವು ನೋಡಿರ್ಬೋದು, ಚೀಟಿಂಗ್ ಕೇಸಸ್ಗಳಲ್ಲಿ. ಒಟ್ಟಾರೆ ಸರ್, ಈ ವರದಿಯ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್? ನೋಡಿ, ಬಡ ಜನರು, ಕೆಲವು ಜನ ತಾನು ಕೆಲಸದಲ್ಲಿ ಇದ್ದುಕೊಂಡು ಅಲ್ಲಿಯ ಅವಿನಾಶ್ ಹುಟ್ಟಿಸ್ತಾರೆ ಅವರಿಗೆ. ನೋಡಿ, ಇಲ್ಲಿ ಹೋದರೆ ನಿಮಗೆ ಅಂಥ ಕೆಲಸ ಸಿಗ್ತದೆ, ದೊಡ್ಡ ಕೆಲಸ ಸಿಗ್ತದೆ, ನಿಮಗೆಲ್ಲ ಇಲ್ಲೆಲ್ಲ ಇಷ್ಟೆಲ್ಲ ಹೊತ್ತು ಬೆಳಗಿಂದ ರಾತ್ರಿ ಒಳಗೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಹೀಗಂತೆಲ್ಲ ಹೇಳಿ ಅವರೇ ಪಾಸ್ಪೋರ್ಟ್ ಮಾಡಿಸ್ತಾರೆ, ಪಾಸ್ಪೋರ್ಟು ವೀಸನು ಮಾಡಿಸ್ತಾರೆ. ಮತ್ತು ತಂದೆ ತಾಯಿ ಹತ್ರ ಇರುವ ಕೆಲವು ಆಭರಣಗಳು ಮತ್ತು ಜಮೀನಿದ್ರೆ ಅದನ್ನು ಅಡ ಇಡೋದು, ಅಥವಾ ಕೆಲವು ಸತಿ ಮಾರಿನ ಹೋಗೋದಂಥ ಸಾಕಷ್ಟು ವಿಚಾರಗಳು ಬಂದಿವೆ ನಮ್ಮ ಹತ್ರ. ಮಾಡಿ ಅವ್ರನ್ನ ಹೇಳಿದ ಕಾಲಕ್ಕೆ ಅವ್ರನ್ನ ವಾಪಸ್ ಕಳಿಸಿ ಅರಬ್ ದೇಶಕ್ಕೆ ಕಳಿಸಿದ್ದು ಭಾಳ ಕಮ್ಮಿ. 2 ತಿಂಗಳು 3 ತಿಂಗಳು ಸತಾಯಿಸಿ ಆದಮೇಲೆ ಅದು ಇನ್ನೂ ಏನೋ ದುಡ್ಡು ಬರಬೇಕು ಅಂತೇಳಿ ವಸೂಲು ಮಾಡಿಕೊಂಡು ಮತ್ತೆ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಹೋದ ತಕ್ಷಣ ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ಬೇಡದ ಕೆಲಸಗಳು ಇವ್ರಿಗೆ ಹೋಗಿದ್ದೇ ಕೆಲಸ ಬೇರೆ, ಅಲ್ಲಿ ಕೊಟ್ಟೋ ಕೆಲಸನೇ ಬೇರೆ. ನನಗೊಂದು ಭಾಳ ಇಂಟ್ರೆಸ್ಟಿಂಗ್ ಒಂದು ಕೇಸ್ ಬಂದಿತ್ತು. ಒಬ್ಬ ಕಾರ್ಪೆಂಟ್ರು, ಅವನು ಹೇಳಿದ, ನಾನು ಏನು ಮಾಡ್ತಿದ್ದೀನಪ್ಪ ನೀನು ಅಂತ. ಕಾರ್ಪೆಂಟ್ರು ಅಂತ, ಅವನು ಕಾರ್ಪೆಂಟ್ರು ಅಂತ ಬರೆದ್ಬಿಟ್ಟ. ಅವನು ಕಾರ್ಪೆಂಟರ್ ಅಂತ ಬರೆದ್ಬಿಟ್ಟು ಪಾಸ್ಪೋರ್ಟನ್ನು ಕಾರ್ಪೆಂಟ್ರ್ ಅಂತ ಹೊರಟೋಯ್ತು. ಅಲ್ಲಿ ಹೋದ ಮೇಲೆ ಅವ್ರು ಕೇಳ್ತಿದ್ದಾರೆ, ನೀವು ಕಾರ್ಪೆಂಟ್ರ್ ಕೆಲಸ ಮಾಡಬೇಕಪ್ಪ ಅಂತ ಹೇಳಿದಾಗ, ಇಲ್ಲ ಸ್ವಾಮಿ, ನಾನು ಬೇರೆ ಕಾರ್ಪೆಂಟ್ರು, ನನಗೆ ಅದ್ರ ಬಗ್ಗೆ ಏನು ತಿಳುವಳಿಕೆ ಇಲ್ಲ ಅಂತ. ಅಂದರೆ ಹೇಗೆಲ್ಲ ಅದನ್ನು ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ವಿಚಾರಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೇನೆ. ಮಾಹಿತಿಯ ಕೊರತೆ, ಅಂದರೆ ಕೊಡಲ್ಲ, ಏನು ಇನ್ಫಾರ್ಮೇಷನ್ಸ್ ಕೊಡಲ್ಲ ಆರಂಭದಲ್ಲಿ. ಇವ್ರು ತಗೊಳ್ಳೋಗ್ಲೂ ಆ ರೀತಿ ತೊಗೊಂಡ್ಬಿಡ್ತಾರೆ. ಯಾಕಂದರೆ ಏಜೆಂಟ್ಗಳು ಸೇರಿಕೊಂಡು ಏರ್ಪಾಡು ಮಾಡ್ತಾರಲ್ಲ, ಆ ಕಾಲಕ್ಕೆ ಮಾಡ್ತಾರೆ. ದುರಾದೃಷ್ಟ ಅಂದರೆ ಅವ್ರ ಕೆಲಸ ಹೋದ ತಕ್ಷಣ ಮಾಲೀಕರು, ಅಲ್ಲಿ ಅದು ಯಾರು ವಾರಿಸ್ದಾರಿದ್ದಾರೆ ಅವರು ಇವ್ರ ಪಾಸ್ಪೋರ್ಟ್ನ ಇಟ್ಕೊಂಡ್ಬಿಡ್ತಾರೆ. ಯಾವ ಕಾರಣಕ್ಕೂ ಅವರು ಆ ದೇಶವನ್ನು ಬಿಟ್ಟು ಹೊರಗಡೆ ಬರಲಿಕ್ಕಾಗಲ್ಲ. ಎರಡನೇದು, ಪಕ್ಕದವ್ರಿಗೆ ನಾವು ಹೇಳುವಂಥ ಜನ, ನಮಗೆ ಸ್ನೇಹಿತರು ಆಗಲಿ, ಅವರ ನೆಂಟರಾಗಲಿ, ಅವ್ರ ಪಕ್ಕದಲ್ಲಿ ಯಾರು ಇರೋದಿಲ್ಲ. ಅಲ್ಲೆಲ್ಲ ಹೊಸಬರು, ಭಾಷೆ ತಾಪತ್ರಗಳಿರ್ತವೆ, ಹಿಂದಿ, ನಮ್ಮ ಇಂಡಿಯನ್ಸ್ಗಳಿದ್ದಾರೆ ಇದ್ರೂ ಅವರು ಇವರಿಗೆ ಯಾವ ಥರದ ವ್ಯವಸ್ಥೆಗಳನ್ನು ಮಾಡಲ್ಲ. ಅವರು ಕೆಲವು ದೊಡ್ಡ ದೊಡ್ಡ ಅಂಗಡಿಗಳು, ಈಗ ಉದಾಹರಣೆಗೆ ನಮ್ಮ ಅರಬ್ ದೇಶದಲ್ಲಿ ಈ ಸಿಂಧಿಗಳು ಮತ್ತು ಮಲಯಾಳಿಗಳು, ಅವ್ರು ಯಾವಾಗ ಅಲ್ಲಿಂದ ವಿಡ್ರಾ ಆಗೋಗ್ಬಿಟ್ರೆ ಕಂಟ್ರಿನೇ ಕೊಲಾಪ್ಸ್ ಆಗೋ ಪರಿಸ್ಥಿತಿ ಇದೆ. ಅಂದರೆ ಅಷ್ಟು ಜನ ಅದರಲ್ಲಿ ಒಳಗಡೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಮಾಲ್ಗಳಲ್ಲೆಲ್ಲ ಅವರೇ ನಡೆಸ್ತಾ ಇರೋದು ಅದನ್ನೆಲ್ಲ. ಆದರೆ ಅಲ್ಲಿ ಹೋಗಿ ಬೇಡದ ಕೆಲಸಗಳನ್ನು ಇವರು ಕೊಡ್ತಾರೆ. ಅಂದರೆ ಒಳ್ಳೆ ನೆಲ ಕ್ಲೀನ್ ಮಾಡೋದು. ಇವನು ಪಾಪ ಇಲ್ಲಿ ಏನೋ ಒಂದು ಫ್ಯಾಕ್ಟ್ರಿ ಏನೋ ಕೆಲಸ ಮಾಡ್ಕೊಂಡಿದ್ದಾನೆ, ನಾನು ಫಾರಿನಲ್ಲಿ ಇದ್ದಾರೆ ಅಂತ ಅಲ್ಲಿ ಭಾಳ. ನಮ್ಮಲ್ಲಿ ಒಂದು ಕುರಿ ಕಾಯೋ ಕೆಲಸನೂ ಇತ್ತು. ಹೌದು, ಒಬ್ಬನಿಗೆ ಕುರಿ ಕಾಯೋದಕ್ಕೆ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಓಕೆ, ಶಿವಾನಂದ, ನೀವು ಯಾವಾಗ ಹೋಗಿದ್ರಿ ಅರಬ್ಗೆ? ಎಷ್ಟು ವರ್ಷ ಇದ್ರಿ? ನಾನು ಒಂದು 2007ರಲ್ಲಿ ಹೋಗಿದ್ದೆ. 2007ರಲ್ಲಿ ಒಂದು 2 ವರ್ಷ. ನಿಜವಾಗ್ಲೂ ಅಗ್ರಿಮೆಂಟ್ ಪ್ರಕಾರ 2 ವರ್ಷ, ಮಿನಿಮಮ್ 2 ವರ್ಷ ಅವ್ರ ಲೆಕ್ಕದಲ್ಲಿ. ಮಿನಿಮಮ್ 2 ವರ್ಷ ಅಗ್ರಿಮೆಂಟ್ ಆಗೋದೇ ಅಷ್ಟೇ. ಅಲ್ಲಿ ಏನಾಗುತ್ತಂದರೆ, ಅವರು ಅರಬಿಗಳು ಮಾಡ್ತಿರ್ತಂಥ ದೌರ್ಜನ್ಯದಿಂದ ಹೌಸ್ ಡ್ರೈವರ್ ಆಗಿ ಕೆಲಸ ಮಾಡಲಿಕ್ಕೆ ಯಾರು ಒಪ್ಪೋದಿಲ್ಲ. ಆವಾಗ ಟೈಮ್ ಆದ ತಕ್ಷಣ ಅವರಿಗೆ ಗೊತ್ತಾಗ್ತದೆ, ನಾನು ಇವನ್ನು ಕರ್ಕೊಂಡು ಬಂದು 2 ವರ್ಷ ಆಗಿದೆ, ಟೈಮ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಅವ್ರೇನು ಮಾಡ್ತಾರೆ ಅಂದರೆ, ನೀನು ರಿಟರ್ನ್ ಇನ್ನೊಂದು ಸಲ ಬರ್ತೀಯಾ ಕೇಳ್ತಾರೆ. ಆವಾಗ ಯಾವ ಒಬ್ಬ ವ್ಯಕ್ತಿ ಹೇಳಲಿಕ್ಕೆ ಸಾಧ್ಯ ಉಂಟು ಹೇಳಿ? ಅಲ್ಲಿ ದೌರ್ಜನ್ಯ ನೋಡ್ಕೊಂಡು ಅವರು ಅದೇ ಮನೆಯಲ್ಲಿ ಪುನಃ ಮತ್ತೆ ಕೆಲಸ ಮಾಡ್ಲಿಕ್ಕೆ ಯಾರು ರೆಡಿ ಇರುವುದಿಲ್ಲ. ಮತ್ತೆ ಡ್ರೈವರ್ ಮಾತ್ರ ಕೆಲಸ ಇರಲ್ಲ, ಬೇರೆ ಕೆಲಸನೂ ಇರುತ್ತೆ. ಹಾಗೆ ಅದಕ್ಕೋಸ್ಕರ ಅವ್ರೇನು ಬರೋದಿಲ್ಲ ಅಂತ ಕಡ್ಡಾಯವಾಗಿ ನೇರವಾಗಿ ಹೇಳಿದ ತಕ್ಷಣ, ಸ್ವಲ್ಪ ಟೈಮ್ ಎಷ್ಟು ಬೇಡಪ್ಪ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಮಗೆ ಒಂದು ಹೊಸ ಡ್ರೈವರ್ ಬರ್ತಾರೆ, ಆ ಹೊಸ ಡ್ರೈವರ್ ಬರೋವರೆಗೆ ನೀನು ಕೆಲಸ ಮಾಡಂತ. ಹಾಗೆ ಟೈಮ್ ಮುಂದೆ ಆಗ್ತಾ ಹೋಗ್ತದೆ. ಓಕೆ, ಈಗ ವಿಜಯಲಕ್ಷ್ಮಿ ಅವ್ರು ಹೇಳಿದಂತೆ ಡ್ರೈವರ್ ಕೆಲಸದ ಹೊರತುಪಡಿಸಿ ಬೇರೆ ಕೆಲಸಗಳನ್ನ ತಗೋತಾ ಇದ್ರ ನಿಮ್ಮ ಹತ್ರ?
ಇಲ್ಲ ನಮ್ಮ ಅದು ಕೆಲವೊಂದು ಸೀಮಿತ ಮನೆಗಳಲ್ಲಿ ಮಾತ್ರ ಓಕೆ. ಅದು ಎಲ್ಲ ಮನೆಯಲ್ಲಿ ಅದೇ ರೀತಿ ಇರ್ತಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಮನೆಯಲ್ಲಿ ಕೆಲಸಗಳು ಬೇರೆ ಬೇರೆ ಕೆಲಸ ಕೊಡಬಹುದು. ಕೆಲವು ಮನೆಯಲ್ಲಿ 24 ಅವರ್ಸ್ ಡೇ ಅಂಡ್ ನೈಟ್ ವರ್ಕ್ ಇರ್ತದೆ. ಓಕೆ ಗೀತಾ ಮೇನನ್, ಇವಾಗ ನಾವು ಮಾತನಾಡಿಸಿದಂತಹ ಸಂತ್ರಸ್ತರಲ್ಲಿ ಬಹುತೇಕರು ಹೆಣ್ಣು ಮಕ್ಕಳು, ಆಯಾ ಕೆಲಸಕ್ಕೆ ಅಂತ ಕರ್ಕೊಂಡು ಹೋಗಿರೋದು. ಕೆಲವರು ಹೇಳ್ತಾ ಇದ್ರು ನನಗೆ ಬೀದಿನಲ್ಲಿ ಭಿಕ್ಷೆ ಬೇಡ ತಿನ್ನೋದಕ್ಕೂ ಆಗ್ತಾ ಇರಲಿಲ್ಲ ಅಂತಂದ್ಬಿಟ್ಟು. ಎಲ್ಲರೂ ಅಳುವಿಂದನೇ ಸ್ವಾಗತಿಸಿದ್ದಾರೆ. ಅವ್ರು ಮೊದಲು ಅಳು, ಆ ನಂತರ ಮಾತು. ಸಾಕಷ್ಟು ನೊಂದು ಬಂದಿರತಕ್ಕಂಥವ್ರು. ಸೊ ಏನನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಹೋದರೆ ಶೋಷಣೆಗಳು ಸಾಗರದ ಆಚೆಗೂ ದಾಟಿ ಹೋಗಿರ್ತಕ್ಕಂಥದ್ದು, ಸ್ತ್ರೀ ಶೋಷಣೆ? ಹೌದು, ನಾವು ಗೃಹ ಕಾರ್ಮಿಕರ ಹಕ್ಕುಗಳ ಯೂನಿಯನಿಂದ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದು ಮುಖಾಂತರ ತುಂಬ ಜನ ಗೃಹ ಕೆಲಸಕ್ಕೆ ಅಂದರೆ ಗೃಹ ಕೃತ್ಯ ಕೆಲಸಕ್ಕೆ ಮನೆಯಲ್ಲಿ ಕೆಲಸಕ್ಕೆ ಇದೇ ರೀತಿ ಅವರು ಹೇಳಿದ್ರು. ಅವರು ಹೇಗೆ ಅವ್ರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಇಮಿಗ್ರೇಷನ್ ಮುಖಾಂತರ ಕೂಡ ನ್ಯಾಯವಾಗಿ ಇಮಿಗ್ರೇಷನ್ ಮಾಡಲ್ಲ. ಒಂದು ಟೂರಿಸ್ಟ್ ವೀಸಾನಲ್ಲಿ ಆಗಲಿ ಅಲ್ಲ, ಬರೀ ಒಂದು ಸ್ವಲ್ಪ ಸಮಯಕ್ಕೆ ಹೋಗ್ತೀರಾ ಅಂತ ಹೇಳಿ ಇವನ್ನ ಕರ್ಕೊಂಡು ಹೋಗ್ತೀರಾ. ಅಲ್ಲಿ ಕರ್ಕೊಂಡು ಹೋಗಿ ಸ್ಪಾನ್ಸರ್ಶಿಪ್ ಇದು ಮುಖಾಂತರ, ಬಿಕಾಸ್ ಒಬ್ಬೊಬ್ಬ ಸ್ಪಾನ್ಸರ್ ಇರಬೇಕು. ಸೊ ಆ ಬಂಧನದಲ್ಲಿ, ಆ ಸ್ಪಾನ್ಸರ್ದು ಬಂಧನದಲ್ಲಿ ಏನಾಗುತ್ತೆ ಅಂದ್ರೆ ಇವರು ಗುಲಾಮ್ ಆಗುತ್ತೆ ಮನೆ ಕೆಲಸದವ್ರಿಗೂ. ಅವ್ರದ್ದು ಪಾಸ್ಪೋರ್ಟ್ ಕೂಡ ತಗೊಂಡಿರ್ತಾರೆ. ನಮಗೆ ಅಷ್ಟೊಂದು ಕೇಸಸ್ ಬಂದಿಲ್ಲ, ಬಿಕಾಸ್ ಅದು ವಿಸಿಬಲ್ ಆಗ್ತಾ ಇಲ್ಲ ಅಷ್ಟು ಬೇಗ. ಬಟ್ ಯಾವುದೋ ಒಂದು 2-3 ಕೇಸಸ್ ಬಗ್ಗೆ ಗೊತ್ತಾಯಿತು ಅಂದರೆ ಅದೇ ಅವ್ರಿಗೆ 40 ವರ್ಷ ಆಗಿ ಕೂಡ ಅವರು ವಾಪಸ್ ಬರೋಕ್ಕೆ ಆಗಲ್ಲ. ಒಂದು ಸಾವು ಕೂಡ ಆಯಿತು, ಅದು ಆದರೂ ಅವರು ವಾಪಸ್ ಬರೋಕ್ಕೆ ಆಗಲಿಲ್ಲ. ಸೊ ಈ ರೀತಿ ಒಂಥರ ಗುಲಾಮಿ ಪದ್ಧತಿಯಿಂದ ಅಲ್ಲಿ ಕೆಲಸಕ್ಕೆ ಹೋಗ್ತೀರಾ ಅಂತ ಹೇಳಿ ಅಲ್ಲಿ ಹೋಗಿ ಸಂಪಾದನೆ ಮಾಡ್ಬೋದು, ಅವ್ರದ್ದು ಮನೆ ನೋಡ್ಕೊಳ್ಬೋದು ಅಂತ ಅದಕ್ಕೋಸ್ಕರ ಹೋಗ್ತೀರಾ. ಅದು ಜೊತೆಯಲ್ಲಿ ಹೆಣ್ಮಕ್ಳಾಗಿ ಈಗ ಮನೆಯಲ್ಲಿ ಇರುವಾಗ ಯಾವುದೋ ಕಾಂಟ್ಯಾಕ್ಟ್ ಆಚೆ ಇರೋಕ್ಕೆ ಆಗಲ್ಲ, ಎಂಬಸಿ ಜೊತೆನಲ್ಲೂ ಇಲ್ಲ, ಅಲ್ಲ ನೇಬರ್ಸ್ ಜೊತೆನಲ್ಲೂ ಇಲ್ಲ. ಸೊ ಬೇರೆ ಬೇರೆ ಆಗಿ ಕೂಡ ಸಾಗಾಣಿಕೆದು ಒಂದು ರೂಪದಲ್ಲಿ ಒಂದು ಲೈಂಗಿಕ ಕಿರುಕುಳ ಕೂಡ ನಡೀತಾ ಇದೆ. ತುಂಬಾ ಆಗಿದೆ ಆ ರೀತಿ ಕೇಸಸ್ ಕೂಡ. ಇವೆಲ್ಲ ನಿಮ್ಮ ಗಮನಕ್ಕೆ ಬಂದಿದೆ ಅಂತಕ್ಕಂಥದ್ದು. ಸೊ ಏನು ವಾಟ್ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದ್ಬಿಟ್ಟು ಇವಾಗ ನಾವು ಡೈರೆಕ್ಟ್ ಆಗಿ ಅಷ್ಟು ತಗೊಂಡಿಲ್ಲ, ಬಟ್ ಗಮನಕ್ಕೆ ಬಂದ ಮೇಲೆ ನಾವು ಇಲ್ಲಿರೋ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ನಮಗೆ ಬೇರೆ ದಾರಿ ಇಲ್ಲ, ಸರ್ಕಾರ ಮೂಲಕ ತಾನೇ ನಾವು ಹೋಗಬೇಕು. ಸೊ ಅಲ್ಲಿ ಎಷ್ಟು ಅಲ್ಲಿ ಬಿಡ್ತಾರೆ, ಅಲ್ಲಿರೋ ಲೋಕಲ್ ಎಂಬಸಿನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಕಷ್ಟ. ಸೊ ಅವ್ರದ್ದು ಪಾಸ್ಪೋರ್ಟ್ ಕೂಡ ಹಿಡಿತಾರೆ, ಯಾವುದೂ ಇಲ್ಲ. ಸರ್ಕಾರವೂ ಕೂಡ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಸರ್ಕಾರದ ಮಟ್ಟದಲ್ಲಿ, ರಾಜತಾಂತ್ರಿಕ ಮಟ್ಟದಲ್ಲಿ ಅಲ್ಲಿನ ರಾಯಭಾರಿ ಕಚೇರಿಗಳ ಪಾತ್ರ ಅಂತೂ ತುಂಬಾನೇ ಜಾಸ್ತಿ ಇರ್ತಕ್ಕಂಥದ್ದು. ತುಂಬಾ ಇದೆ. ಹೊಣೆ ಹೊತ್ತಿರೋದು ಯಾವುದು, ಕೊಂಡಿಯಾಗಿರೋದು ಇವರ ಮತ್ತೆ ಅವರ ಮಧ್ಯದಲ್ಲಿ ಇರುವಂತ ಕೊಂಡಿ. ಆ ಕೊಂಡಿ ಸರಿಯಾಗಿ ಕೆಲಸ ಮಾಡಿದ್ರೆ ಇಷ್ಟೊಂದು ಇದಾಗ್ತಿರಲಿಲ್ಲ. ಬಟ್ ಅವರು ಅವ್ರ ದುಡ್ಡನ್ನ ನುಂಗಿ ಅವರು ಅದೇ ರೀತಿಯಲ್ಲಿ ಅವರಿಗೆ ಫೇವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ದುರಂತ ಆಗಿರೋದೇ ಅದು. ಏನಂದ್ರೆ ಸೌದಿ ಅರೇಬಿಯಾಕ್ಕೆ ಹೋಗುವವರು ತುಂಬಾನೇ ಕೆಲಸ ಮಾಡಬೇಕಾಗುತ್ತೆ. ಅಂದ್ರೆ ನಮ್ಮ ಇಂಡಿಯನ್ಸ್ ತುಂಬಾ ಇರುತ್ತಾರೆ, ತುಂಬಾ ಕೆಲಸ. ಹಾಗಾಗಿ ಒಂದು ಏನಂದ್ರೆ ಎಲ್ಲರೂ ಅಮೆರಿಕ, ಇಂಗ್ಲೆಂಡ್ಗೆ ಹೋಗೋಕೆ ಇಷ್ಟಪಡ್ತಾರೆ, ಬಟ್ ಸೌದಿ ಅರೇಬಿಯಾಕ್ಕೆ ಹೋಗೋಕೆ ಇಷ್ಟಪಡಲ್ಲ. ಯಾಕಂದ್ರೆ ತುಂಬಾನೇ ಕೆಲಸ ಇರುತ್ತೆ, ಪ್ರೆಷರ್ ಇರುತ್ತೆ, ಅದನ್ನ ನೋಡ್ಕೋಬೇಕು. ಇದನ್ನು ಹಾಗಾಗಿ ಆದಷ್ಟು ಭ್ರಷ್ಟರಲ್ಲೇ, ನಾನು ಓಪನ್ ಆಗಿ ಹೇಳ್ಬೋದು, ಭ್ರಷ್ಟ ಅಧಿಕಾರಿಗಳೇ ಆ ಒಂದು ರಾಯಭಾರಿ ಕಚೇರಿಯಲ್ಲಿ ಇರ್ತಾರೆ, ಅಲ್ಲಿ ಇರ್ತಾರೆ. ಇನ್ನು ಮುನೀರ್ ಅವ್ರನ್ನ ನಾನು ಮಾತನಾಡಿಸ್ತೀನಿ. ಮುನೀರ್ ಅವರೇ, ಬಹುತೇಕ ನಾವು ನೋಡಿದಂತಹ ಸಂದರ್ಭದಲ್ಲಿ ಕರಾವಳಿಯಿಂದ, ಕೊಡಗಿನಿಂದ ಜನಗಳು ಜಾಸ್ತಿ ಹೋಗ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಮಾಹಿತಿಯ ಕೊರತೆ, ಜಾಗೃತಿ ಮೂಡಿಸ್ತಕ್ಕಂಥ ಕೊರತೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಈಗ ನಾವು ಮಾತನಾಡಿಸಿದವ್ರು ಎಲ್ಲರೂ ಕೂಡ ಅತ್ಯಂತ ವಿದ್ಯಾವಂತರೇನಲ್ಲ, ಎಲ್ಲರೂ ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನ ಅರಸಿ ದುಬೈಗೆ ಹೋದಂಥವ್ರು. ಸೊ ಈ ನಿಟ್ಟಿನಲ್ಲಿ ಏನು ಕೆಲಸ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ? ಮುಖ್ಯವಾಗಿ ಈ ನಮ್ಮ ಕರಾವಳಿ ಭಾಗದಿಂದ ಮುಸ್ಲಿಂ ಯುವಕರು ಮತ್ತು ಬೇರೆ ಕಮ್ಯುನಿಟಿಯ ಯುವಕರು ಕೂಡ ದೊಡ್ಡ ರೀತಿಯಲ್ಲಿ ಈ ಗಲ್ಫ್ ಕಂಟ್ರಿಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಹೌದು. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿರುವಂತಹ ಉದ್ಯೋಗದ ಕೊರತೆ ಮತ್ತು ಇಲ್ಲಿನ ಜೀವನ ಮಟ್ಟ, ಇಲ್ಲಿಯ ದುಡಿಮೆ ಎಲ್ಲಿಗೂ ಸಾಕಾಗೋದಿಲ್ಲ ಅನ್ನೋಂಥ ಕಾರಣಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹಾಗೆ ಹೋಗುವಾಗ ಅವರಿಗೂ ಗೊತ್ತಿದೆ ರಿಸ್ಕ್ ಇದೆ ಅಲ್ಲಿ ಅಂತ. ರಿಸ್ಕ್ ಇದ್ರೂ ಕೂಡ ತಮ್ಮ ಕುಟುಂಬವನ್ನ ಪಾಲನೆ ಮಾಡಬೇಕು, ಒಳ್ಳೆಯ ಜೀವನವನ್ನ ಕಾಣಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲಿಯ ವೀಸಾ ಏಜೆಂಟ್ರನ್ನ ಅವ್ರು ಭೇಟಿ ಆಗ್ತಾರೆ. ವೀಸಾ ಏಜೆಂಟ್ರು ತುಂಬಾ ಉತ್ತಮ ಉದ್ಯೋಗ ಇದೆ, ಕೈ ತುಂಬಾ ಸಂಬಳ ಇದೆ, ಒಳ್ಳೆ ಸ್ಪಾನ್ಸರ್ ಇದ್ದಾನೆ, ಈ ರೀತಿ ಆಶ್ವಾಸನೆಗಳನ್ನ ಕೊಟ್ಟು ಅವರನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲೇನಾಗ್ತದೆ ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿರುವಂತ ಆಶ್ವಾಸನೆಗಳು ಯಾವುದು ಕೂಡ ಈಡೇರೋದಿಲ್ಲ. ಹೌದು. 50% ಪ್ರಕರಣದಲ್ಲಿ ಅವರ ದುಡಿಮೆಯ ಹೆಚ್ಚಿನ ಭಾಗ ಅಲ್ಲೇ ಅದೇ ದೇಶದಲ್ಲಿ ಮುಗಿಸಿ, ಅಲ್ಲಿಯ ರೂಮಿನ ಖರ್ಚು ಇರ್ಬೋದು, ಊಟ ತಿಂಡಿಯ ಖರ್ಚು ಇರ್ಬೋದು, ಇಂಥಕ್ಕೆ ಮುಗಿಸಿ
ವರ್ಷಗಟ್ಟಲೆ ಅಲ್ಲೇ ಉದ್ಯೋಗ ಮಾಡ್ತಾರೆ ಹೊರತು ಅವರ ಜೇಬಲ್ಲಿ ಇಲ್ಲಿ ವಾಪಸ್ ಬರುವಾಗ ಏನೂ ಕೂಡ ಅವರ ಉಳಿತಾಯ ಇಲ್ಲದ ಅನ್ನುವಂಥ ಪರಿಸ್ಥಿತಿಯಲ್ಲಿ ಕೂಡ ಅಂತ ಯುವಕರ ಬದುಕಿ ಇದೆ. ಮುಖ್ಯವಾಗಿ ಇದಕ್ಕೆ ಕಾರಣ ಏನಂತ ಕೇಳಿದ್ರೆ ನಮ್ಮ ಜಿಲ್ಲಾಡಳಿತ, ನಮ್ಮ ಸರ್ಕಾರ ಈ ಭಾಗಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಗಲ್ಫ್ ಕಂಟ್ರಿಗಳಿಂದ ವಿದೇಶಿ ವಿನಿಮಯ ಹರಿದು ಬರ್ತಾ ಇದ್ರು ಕೂಡ ಇಲ್ಲಿಂದ ಹೋಗ್ತಾ ಇರುವಂತಹ ಯುವಕರಿಗೆ, ಅಲ್ಲಿ ದುಡಿಯತಕ್ಕಂಥ ಕಾರ್ಮಿಕರಿಗೆ ಸರಿಯಾದಂತಹ ಮಾಹಿತಿಗಳನ್ನು ಕೊಡೋದು, ಸರಿಯಾದಂತಹ ಮಾರ್ಗದರ್ಶನ ಮಾಡುವಂತಹದ್ದು, ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಗೈಡೆನ್ಸ್ ಕೊಡುವಂತಹದನ್ನ ಇಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯಂತ ವ್ಯವಸ್ಥೆಗಳನ್ನೇ ಮಾಡದೇ ಇರೋದ್ರಿಂದ ಯುವಕರು ದಾರಿ ತಪ್ತಾ ಇದ್ದಾರೆ. ವೀಸಾ ಏಜೆಂಟರ ಮತ್ತು ಅಲ್ಲಿರುವಂತಹ ಶೇಖ್ಗಳ ಒಂದು ಜಾಲದೊಳಗೆ ಬಿದ್ದು ತಮ್ಮ ಜೀವನವನ್ನೇ ನರಕಾಗಿಸಿಕೊಳ್ಳುವಂತಹ ಪರಿಸ್ಥಿತಿ ಕೂಡ ಇದೆ. ಓಕೆ ಮುನೀರ್, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಸೊ ಇಲ್ಲಿ ಎರಡು ವಿಚಾರಗಳನ್ನ ಗಮನ ಹರಿಸಬೇಕಾಗುತ್ತೆ. ಒಂದು, ಅರಬ್ ದೇಶಕ್ಕೆ ಹೋಗಿರ್ತಕ್ಕಂಥ ಭಾರತೀಯರು, ಅವರ ಆಕ್ರಂದನ, ಅವರ ಕಷ್ಟ ನಷ್ಟಗಳು ಆದರೆ ಸರಿಪಡಿಸಬೇಕಾಗಿರೋದು ಎಲ್ಲಿಂದ? ಬೇರಿನಿಂದ ಸರಿಪಡಿಸಬೇಕಾಗುತ್ತೆ. ಅಂದರೆ ಇಲ್ಲಿಂದ ಅವ್ರನ್ನ ಕಳಿಸ್ಕೊಡ್ತಕ್ಕಂಥದ್ದು ನಮ್ಮ ಕೈಯಲ್ಲೇ ಇರತಕ್ಕಂಥ ಕೆಲವು ವೀಸಾ ಏಜೆನ್ಸಿಗಳು, ಅಂದರೆ ನಮ್ಮ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಇಲಾಖೆ ಮೊದಲು ಇಲ್ಲಿ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು. ಯಾಕೆ ಇಲ್ಲಿ ನಿಯಮಗಳು ಸಡಿಲಾಗಿವೆ? ಎಲ್ಲ ದಾಖಲಾತಿಗಳನ್ನು ಕೊಟ್ಟರೂ ಕೂಡ ಒಂದು ಪಾಸ್ಪೋರ್ಟನ್ನು ಪಡೆಯೋದು, ಒಂದು ವೀಸಾವನ್ನು ಪಡಿತಕ್ಕಂಥದ್ದು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಹಳ ಸುಲಭವಾಗಿ ಇವರು ಸಾಗರೋಲ್ಲಂಘನ ಮಾಡ್ತಕ್ಕಂಥದ್ದು ಹೇಗೆ? ಸೊ ಇಲ್ಲಿಂದನೇ ನಾವು ತನಿಖೆಯನ್ನು ಆರಂಭ ಮಾಡೋದಾದರೆ ಇಲ್ಲಿಯೇ ಫಸ್ಟು ಭ್ರಷ್ಟರು ಸಿಕ್ಕಾಕೊಳ್ತಾರೆ. ಇದರ ಬಗ್ಗೆ ಚರ್ಚೆನ ಮುಂದುವರಿಸ್ತೀನಿ, ಒಂದು ಪುಟ್ಟ ಬ್ರೇಕ್ ನಂತರ.